ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಹೆಸರು ಬೇಳೆ ಕೋಸಂಬರಿ ಮಾಡಾಕ್ತಾನೆ. ಈ ಥರ ಒಂದು ಕೋಸಂಬರಿ ಮಾಡಿ ತಿಂದ್ಬಿಟ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ಊಟದಾಗ ಇದೊಂದು ವೆರೈಟಿ ಇದು ಕೋಸಂಬರಿ ಇರ್ತೈತಿ. ಅದಕ್ಕೆ ಭಾಳ ಬೆಸ್ಟ್ ಆಗಿರ್ತೈತಿ ರೀ. ನೀವು ಒಂದ್ಸಲ ಮಾಡಿ ನೋಡ್ರಿ. ಖಾರ ನೀವು ಎಷ್ಟು ಬೇಕಷ್ಟು ಹಾಕ್ಕೊಂಡು ಈ ಥರ ಒಂದು ಕೋಸಂಬರಿ ಮಾಡಿ ತಿಂದ್ಬಿಟ್ರೆ ಭಾಳ ಇಷ್ಟಪಟ್ಟು ತಿಂತೀರಿ. ಅದಕ್ಕೆ ನಾನು ಈಗ ಹೆಸರು ಬೇಳೆ ಕೋಸಂಬರಿಯನ್ನು ಮಾಡಿ ತೋರ್ಸಾಕ್ತಾನೆ. ಈಗ ಕೋಸಂಬರಿ ನೋಡ್ರಿ, ಹೆಸರು ಬೇಳೆ ಇಂತ್ರ ಮಾಡೇನಿ ರೀ. ಹೆಸರು ಬೇಳೆ ಹಾಕಿ ಕೋಸಂಬರಿ ಮಾಡಿದ್ರಿ. ಅದಕ್ಕೆ ನೀವು ಒಂದು ಸಲ ಇದನ್ನ ಮಾಡಿ ನೋಡ್ರಿ, ಎಷ್ಟು ಮಸ್ತಾಗಿರ್ತೈತಿ. ಸ್ವೀಟ್ ಒಳಗೆ ಎಲ್ಲ ಥರದ ಸ್ವೀಟ್ನಾಗೂ ಇದು ಬರ್ತೈತೆ ರೀ. ಹೋಳ್ಗೆ ಮಾಡಲಿ, ಹುಗ್ಗಿ ಮಾಡಲಿ, ಯಾವುದರ ಮತ್ತು ಬೇರೆ ಸ್ವೀಟ್ ಮಾಡಲಿ, ಶಿರಾ ಅದು ಮಾಡಿದ್ರು ಅನ್ನಕ್ಕರ ಕೋಸಂಬರಿ ಅಂತ ಹೇಳಿ ಮಾಡ್ತಾರಲ್ರಿ, ಭಾಳ ಬೆಸ್ಟಾಗಿರ್ತೈತಿ. ಟೇಸ್ಟೂ ಹಂಗೆ ಇರ್ತೈತಿ. ಅದಕ್ಕೆ ನೀವು ಸಿಂಪಲ್ ಆಗೈತಿ, ಏನೂ ಹಾಕಿಲ್ಲ ನಾನು, ಬರೀ ಬ್ಯಾಳೆ ಇಂತ್ರನ ಮಾಡೈತಿ. ಇದನ್ನು ನೋಡ್ರಿ ಎಷ್ಟು ಚಂದ ಇರ್ತೈತಿ. ಈಗ ನೋಡ್ರಿ, ಹೆಸರು ಬೇಳೆಯನ್ನು ತೊಳೆದು ನಾನು ನೆನೆಯಾಕೆ ಇಟ್ಕೊಳಕ್ತೇನೆ ರೀ. ಇವು 1 ಗಂಟೆ ನೆನೆದ್ರೆ ಮುಗೀತು. ಬೇಳೆ ನೆನೆದಿರ್ತಾವೆ, ಆದರೆ ಜಾಸ್ತಿ ನೆನಿಲಿ. ನಿಮಗೆ ಟೈಮ್ ಏನರ ಅರ್ಜೆಂಟ್ ಇತ್ತಂದ್ರೆ 1 ಗಂಟೆ ನೆನೆದ್ರೆ ಬೇಳೆ ಹಿಂಗೆ ಹಿಚ್ಚಿಗೆ ನೋಡಿದ್ರೆ ನೆನೆದಿರ್ತಾವೆ ರೀ. ಬೇಳೆ ಅಷ್ಟು ಚೆಂದಾಗಿರ್ತಾವೆ. ಅದಕ್ಕೆ ನಾನು ಇದನ್ನ 1 ಗಂಟೆಗಿಂತ ಹೆಚ್ಚನ ನೆನೆಯಾಕಿಟ್ಟೇನೆ ರೀ. ಜಾಸ್ತಿನೇ ನೆನೆಯಾಕಿಟ್ಟೇನೆ. ಅದಕ್ಕೆ 2 ತಾಸನ ನೆನೆದದ್ದು ನೆನೆಯಾಕಿಡ್ತೇನೆ ನಾನು. ಅಂದ್ರೆ ಇದನ್ನು ಮಾಡೋಕೆ ಅನುಕೂಲ ಆಗ್ತೈತಿ. ನಾ ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಇವು ನೆನೆದ ಕೂಡಲೇ ಮಾಡೋಕೆ ಬರ್ತೈತೆ ಅಂಥೇಳಿ ಮುಚ್ಚಿಟ್ಬಿಡ್ತೀನಿ ಅದು. ನೋಡಿರಿ, ಈಗ ಬ್ಯಾಳೆ ನೆನೆದವು ಅಂಥೇಳಿ ಅಂದ್ರೆ ತೋರಿಸ್ತೀನಿ ನಾನು ಆಮೇಲೆ. ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳಕ್ತಾನೆ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳಕ್ತಾನೆ ರೀ. ಸಾಸಿವೆ ಎಲ್ಲ ಚಟ್ಪಟ್ ಅನ್ಬೇಕು ರೀ. ಅವು ಭಾಳ ಚಂದ ಆಗಬೇಕು, ಅಂದ್ರೆ ಅದರದ್ದು ಘಮ ಭಾಳ ಬರ್ತೈತಿ. ಸಾಸಿವೆ, ಜೀರಿಗೆ ಎಲ್ಲವೂ ಎಣ್ಣೆ ಭಾಳಷ್ಟು ಕಾಯಿಸೇ ಹಾಕಾಕತ್ತಾನೆ ನಾನು. ಯಾಕಂದ್ರೆ ಅವು ಅದೇ ಥರ ಆದ್ರೂ ಚಂದ ಕಾಣ್ತಾವೆ ಅಂಥೇಳಿ. ನೋಡಿರಿ, ಈಗ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡೀನಿ. ಬೇಳೆ ಎಷ್ಟು ಚಂದ ನೆನೆದಾವೆ ನೋಡ್ರಿ. ಇವನ್ನ ನೆನೆದ ಬೇಳೆಯನ್ನು ನಾನು ಬಸದ್ದು ತಗೊಳಕ್ತಾನೆ. ನೆನೆದಾವೆ ನೋಡ್ರಿ ಈ ಬೇಳೆ ಚೆಂದಂಗೆ ನೆನೆದಾವೆ. ಅದಕ್ಕೆ ನಾನು ಸಣ್ಣಗೆ ಹೆಚ್ಚಿದ ಇದು ಹಸಿಮೆಣ್ಸಿಕಾಯಿ ಇರ್ತಾವಲ್ರಿ, ಅವನ್ನ ಹಾಕ್ಕೊಳಕ್ತಾನೆ. ಸ್ವಲ್ಪ ಈರುಳ್ಳಿ ಹಾಕ್ಕೊಳಕ್ತಾನೆ. ಈರುಳ್ಳಿ ಹಾಕಿ ಅದಕ್ಕೆ ಇದೇನು ಒಗ್ಗರಣೆ ಮಾಡ್ಕೊಂಡಿದ್ನಲ್ರಿ ಅದನ್ನು ಹಾಕಿಬಿಡಾಕ್ತಾನೆ. ಆಯ್ತು ರೀ, ಇಷ್ಟ ಉಪ್ಪು ನೀವು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಮುಗ್ದ ಬಿಡ್ತೇವೆ. ಒಂದು 10 ಮಿನಿಟಿನ ಕೆಲಸ ರೀ, 5 ಮಿನಿಟಿನ ಕೆಲಸ. ಬೇಳೆ ನೆನೆದಿದ್ರೆ ಏನೂ ಇಲ್ಲ, ನೀವು ಬೇಗನೆ ಒಂಚೂರು ಬೇಳೆ ನೆನೆಯಕ್ಕೆ ಹಾಕಿಬಿಟ್ರೆ ಇದು ಬೇಕಾದಂಗೆ ಚಪಾತಿ ಜೊತೆನೂ ತಿನ್ಬೋದು, ಎಲ್ಲದ್ರ ಜೊತೆ